ನಮಸ್ಕಾರ. ಇವತ್ತಿನ ವಿಷಯ, ನಾವು ಮಕ್ಕಳನ್ನು ಬೈದ್ಬಿಡ್ತೀವಿ ಅಲ್ವಾ, ಆ ಬೈಯೋದರ ಇಂಪ್ಯಾಕ್ಟ್ ಮಕ್ಕಳ ಮೇಲೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀವ ಅಂತ. ಮಕ್ಕಳನ್ನು ಈಸಿಯಾಗಿ ಬೈದ್ಬಿಡ್ತೀವಿ. ಏನೋ ಒಂದು ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಏ ದಡ್ಡ, ಏ ಮೂರ್ಖ, ಏ ಕತ್ತೆ ಅಂತ. ಮೂದೇವಿ. ನಮ್ಮ ಶಬ್ದ ಭಂಡಾರ ಎಷ್ಟು ಆಳವಾಗಿದೆಯೋ, ಗಾಢವಾಗಿದೆಯೋ ಅಷ್ಟು ಶಬ್ದಗಳನ್ನು ಬಳಸ್ಕೊಂಡು ನಾವು ಮಕ್ಕಳನ್ನು ಬೈದ್ಬಿಡ್ತೀವಿ. ಆದರೆ ಇದೇ ಶಬ್ದಗಳು ಮುಂದೆ ಮಕ್ಕಳನ್ನು, ಅವರ ಶಕ್ತಿಯನ್ನು ಕುಂದಿಸಿ ಅವ್ರನ್ನ ಸಕ್ಸಸ್ ಆಗೋದಕ್ಕೆ ಬಿಡ್ದಿರ, ಅವರ ಯೋಚನಾ ಶಕ್ತಿಯನ್ನು, ಅವರ ಸಾಮರ್ಥ್ಯವನ್ನು ಕಡಿಮೆ ಮಾಡಿ ಅವರ ಯಶಸ್ಸನ್ನು ತಡಿಬೋದು ಅಂತ ಯೋಚನೆ ಮಾಡಿದ್ದೀರಾ? ಮನುಷ್ಯ ಇದ್ದಾನಲ್ಲ, ಅವನು ಅತ್ಯಂತ ಬುದ್ಧಿವಂತ ಜೀವಿ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು ಅಲ್ವಾ. ಈ ಬುದ್ಧಿವಂತ ಜೀವಿಗೆ ಬ್ರೈನ್ ಇದೆಯಲ್ಲ, ತುಂಬ ಕಾಂಪ್ಲೆಕ್ಸ್ ಆಗಿ ವರ್ಕ್ ಆಗುತ್ತೆ. ಇಮೋಷನ್ಸ್ ಇದೆ. ಇಂತಹ ಜೀವಿ ಪ್ರತಿಯೊಂದು ಬೈಗುಳಗಳನ್ನು ಯಾವ ರೀತಿ ತೊಗೋಬೋದು? ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. 2018ನೇ ಇಸ್ವಿನಲ್ಲಿ ಐಕಿಯಾ ಅನ್ನೋ ಕಂಪನಿಯವರು UAEನಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ನಿಮಗೆ ಗೊತ್ತು, ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ರ್ಯಾಗಿಂಗ್ ಮಾಡ್ತಾರೆ ಅಂತ. ಅಂದರೆ ಬುಲ್ಲಿಯಿಂಗ್ ಮಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ, ಇಲ್ಲ ಫಿಸಿಕಲಿ. ಸೊ ಆ ಥರ ಮಾಡಿದರೆ, ನಾವು ಕೆಟ್ಟ ಶಬ್ದವನ್ನು ಬೇರೆಯವ್ರ ಜೊತೆಗೆ ಕೆಟ್ಟದಾಗಿ ವರ್ತಿಸಿದರೆ ಅವರಿಗೆ ಎಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಇರುತ್ತೆ ಅಂತ ತೋರಿಸೋದಕ್ಕೆ ಒಂದೇ ರೀತಿಯ 2 ಗಿಡಗಳನ್ನು, ಪ್ಲಾಂಟ್ಸನ್ನು ಇಟ್ಟು ಅದಕ್ಕೆ ಒಂದು ಗ್ಲಾಸ್ನಲ್ಲೋ ಏನೊಂದು ಮುಚ್ಚಿಟ್ಟು, ಈ ಗಿಡವನ್ನು ಬುಲ್ಲಿ ಮಾಡಿ, ಅಂದರೆ ಈ ಗಿಡವನ್ನು ಚೆನ್ನಾಗಿ ಬೈರಿ, ಈ ಗಿಡವನ್ನು ಚೆನ್ನಾಗಿ ಹೊಗಳಿ ಅಂತ ಹೇಳಿ ಇಟ್ಟಿದ್ರಂತೆ. ಅವಾಗೇನಾಗುತ್ತೆ, ಯಾವ ಗಿಡವನ್ನು ಕಾಂಪ್ಲಿಮೆಂಟ್ ಮಾಡಿದ್ರೋ, ಹೊಗಳಿದ್ರೋ ಅದು ತುಂಬ ಚೆನ್ನಾಗಿ ಬೆಳೀತು, ಗ್ರೋ ಆಯಿತು. ಯಾವ ಗಿಡಕ್ಕೆ ಬೈತಾ ಇದ್ರೋ ಆ ಗಿಡ 30 ದಿನಗಳಲ್ಲಿ ಬಾಡೋಯ್ತು. ನೀವು ಹೇಳ್ರಿ, ಈ ಥರ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡುವಂಥ, ಮನುಷ್ಯನ ಬ್ರೈನ್ ಇರುವಂಥ, ಇಮೋಷನ್ ಇರುವಂಥ ಚಿಕ್ಕ ಮಕ್ಕಳಲ್ವೇನ್ರಿ ಅವರು? ಮುಂದೆ ಬೆಳವಣಿಗೆ ಆಗುವಂಥವ್ರು. ಜೊತೆಗೆ ಇನ್ಯಾರೋ ಅಲ್ಲ, ನಮ್ಮದೇ ಮಕ್ಕಳು. ನಮ್ಮದೇ ಮಕ್ಕಳಿಗೆ ನಾವು ಈ ರೀತಿ ಬೈದ್ಬಿಟ್ರೆ ಮುಂದೆ ಅವರು ಒಳ್ಳೇದಾಗಲಿ ಅಂತ ತಾನೇ ನಮ್ಮ ಉದ್ದೇಶ. ಒಳ್ಳೇದಾಗಬೇಕು ಅಂದರೆ ಒಳ್ಳೇದಾಗಲಿ ಅಂತಲೇ ಬೈಯೋಣ ರೀ. ಅಂದರೆ ಹೇಗೆ? ಆ ಕ್ಷಣದಲ್ಲಿ ನಾವು ಕೆಟ್ಟ ಶಬ್ದಗಳನ್ನು ಬಳಸಿ ಅವರಿಗೆ ಬೈಯೋದರ ಬದಲು ಹೇಗೆ ಹೇಳ್ಬೋದು ಗೊತ್ತಾ? ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಬಿಡಿಸೇಳ್ಬೋದು. ಇಲ್ಲ, ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದರೆ ಆ ಸೆಕೆಂಡಲ್ಲಿ ಏನೂ ಮಾತಾಡ್ದಿರ ಕೋಪವನ್ನು ಹಾಗೆ ಬಿಟ್ಬಿಟ್ಟು ಮನೆಯಿಂದ ಹೊರಗಡೆ 10 ನಿಮಿಷ ಹೋಗಿ ಓಡಾಡಿಕೊಂಡು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಜಿಮ್ ಮಾಡ್ಕೊಂಡು ಬಂದುಬಿಟ್ರೆ ಕೋಪ ಅಲ್ಲಿಗೆ ತಣ್ಣಗಾಗಿ ಎಲ್ಲ ಇಳಿದಿರುತ್ತಾ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲ, ಹೇಳಲೇಬೇಕು ಅಂತ ಇದ್ದರೆ, ನನಗೆ ಕೋಪ ಬಂದಿದೆ, ಬೈಯೋದಕ್ಕೆ ಇಷ್ಟ ಇಲ್ಲ, ನೆಗೆಟಿವ್ ವರ್ಡ್ಸನ್ನಲ್ಲಿ ಬೈಯೋದಕ್ಕೆ ಇಷ್ಟ ಇಲ್ಲ, ಒಂದು 10 ನಿಮಿಷ ನನಗೆ ಟೈಮ್ ಕೊಟ್ಬಿಡು, ಕಾಮ್ ಆಗಿಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಕೂಡ ಹೇಳ್ಬೋದು. ನನ್ನ ಮಗನಿಗೆ 5 ವರ್ಷಗಳಿಂದನೇ ಈ ರೀತಿ ಹೇಳೋದನ್ನು ರೂಢಿ ಮಾಡಿದ್ದೀನಿ. ನನಗೆ ನಿನ್ನ ಮೇಲೆ ಕೋಪ ಬಂದಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಆದ್ದರಿಂದ ಒಂದು 5 ನಿಮಿಷ ಟೈಮ್ ಕೊಡು, ಏನೂ ಮಾತಾಡಬೇಡ, ನನ್ನನ್ನು ಮಾತಾಡಿಸ್ಲೂ ಬೇಡ, 5 ನಿಮಿಷ ಬಿಟ್ಟು ಎಲ್ಲ ಹೊರಗಡೆ ಹಾಕಿ ಏನೂ ಮಾತಾಡಲ್ಲ ಅವನ ಹತ್ರ, ನನ್ನ ಪಾಡಿಗೆ ನಾನು ಕಾಮ್ ಆಗ್ತೀನಿ, ಆಮೇಲೆ ಈ ರೀತಿಯ ಸಿಚುವೇಶನನ್ನು ಯಾವ ರೀತಿಯಲ್ಲಿ ಅನಲೈಸ್ ಮಾಡ್ಬೋದು ಅಂತ ಮಾಡೋಣ ಅಂತ ಮಾಡ್ತೀವಿ. ನೀವು ಈ ರೀತಿ ಪ್ರಯೋಜನ ತಗೋಬೋದು. ನಮ್ಮ ಮಕ್ಕಳು, ಯಾವುದೇ ಜನ, ಎಲ್ಲರೂ ಮನುಷ್ಯರೇ. ಬ್ರೈನಲ್ಲಿ ಪ್ರೊಸೆಸ್ ಮಾಡುವಂಥ ಕೆಪಾಸಿಟಿ ಇದೆ. ಒಂದು ಗಿಡ ಮರಕ್ಕೇ ನೆಗೆಟಿವ್ ಇಮೋಷನ್ಸ್ಗೆ ಆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. 30 ದಿನಗಳಲ್ಲಿ ಬಾಡೋಗುತ್ತೆ, ಮುದುಡೋಗುತ್ತೆ, ಕುಗ್ಗೋಗುತ್ತೆ, ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಅಂತ ಆದರೆ ಮನುಷ್ಯನ ಮೇಲೆ ನೆಗೆಟಿವ್ ವರ್ಡ್ಗಳ ಇಂಪ್ಯಾಕ್ಟ್ ಹೇಗಿರುತ್ತೆ? ನಮ್ಮ ಮಕ್ಕಳನ್ನು ನಾವು ಕಟ್ಟಾಕೋದು ಬೇಡ, ಬೆಳವಣಿಗೆ ಆಗಲೇಬೇಕು ಅಂತ ಬಯಸುವಾಗ ನಾವು ನಮ್ಮ ಮಕ್ಕಳನ್ನು ಪ್ರೋತ್ಸಾಹದ ಶಬ್ದಗಳಿಂದನೇ ಮಾತಾಡಬೇಕು. ಬೈಯೋದಕ್ಕೆ ಕೆಟ್ಟ ಶಬ್ದಗಳನ್ನು, ದಡ್ಡ, ಕತ್ತೆ, ಮೂದೇವಿ ಆ ಥರ ಶಬ್ದಗಳನ್ನು ದಯವಿಟ್ಟು ಬಳಸಬೇಡಿ. ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿ, ಹೇಗಿರಬೇಕು, ಏನು ಮಾಡಬೇಕು ಅಂತ ಹೇಳಿ. ನನಗೆ ಗೊತ್ತು, ಮಕ್ಕಳು ತುಂಬ ಹೇಗೆ ಬೇಕಾದ್ರೂ ಬಿಹೇವ್ ಮಾಡ್ತಾರೆ, ನಮ್ಮನ್ನು ಎಲ್ಲಿ ಬೇಕಾದರೂ ಇಂಟಿಮಿಡೇಟ್ ಮಾಡ್ತಾರೆ, ಹೇಗೆ ಬೇಕಾದ್ರೂ ಕೋಪ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ, ಹೇಗೆ ಬೇಕಾದರೂ ಚುಚ್ತಾರೆ, ಏನಾದರೂ ಮಾಡಲಿ. ಆದರೆ ಆ ಮಕ್ಕಳಿಗೆ ನಾವೇನೇ ಪೇರೆಂಟ್ಸ್ ಅಲ್ವಾ? ಒಂದು, ನಮ್ಮನ್ನು ನೋಡಿ ಅವ್ರು ಇಂಥ ಶಬ್ದಗಳನ್ನು ಕಲ್ತ್ಕೊಳ್ತಾರೆ. ಇನ್ನೊಂದೇನೆಂದರೆ, ಅವ್ರಿಗೆ ನಮ್ಮ ಮೇಲೇ ಫಸ್ಟ್ ಡಿಪೆಂಡೆಂಟ್ ಆಗಿರೋದು, ನಮ್ಮನ್ನೇ ನಂಬೋದು. ಅಂಥ ನಾವೇನೇ ಈ ರೀತಿ ಶಬ್ದ ಪ್ರಯೋಗಗಳನ್ನು ಮಾಡಿ ಅವರಿಗೆ ಬೈದರೆ ಇನ್ನು ಜಗತ್ತಿನಲ್ಲೆಲ್ಲ ಅವ್ರನ್ನ ಯಾರನ್ನು ನಂಬೇಕು ಹೇಳಿ? ಅಲ್ವಾ? ನಮ್ಮ ಮಕ್ಕಳಿಗೆ ನಾವು ಹೀಗೆ ಹೇಳಿದರೆ ಇನ್ನು ಜಗತ್ತಲ್ಲೆಲ್ಲ ಅವ್ರ ನಂಬಿಕೆಯನ್ನು ಕಳ್ಕೊಂಡು ಬಿಡಲ್ವಾ? ನಾನು ಯೂಸ್ಲೆಸ್ ಫೆಲೋ ಅಂತ ಹೇಳಿದರೆ ನಾವೇನೇ ಹೇಳಿದರೆ, ತಂದೆ ತಾಯಿಯಾಗಿ ಹೇಳಿದರೆ ಇಡೀ ಜಗತ್ತವರಿಗೆ ಯೂಸ್ಫುಲ್ ಫೆಲೋ ಅಂತ ಕರಿಬಹುದಾ?
ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತಾ ಮುಂದೇನಾದರೂ ಒಂದು ಧೈರ್ಯ ಮಾಡೋದಕ್ಕೆ, ರಿಸ್ಕ್ ತೊಗೊಳ್ಳೋದಕ್ಕೆ? ದಯವಿಟ್ಟು ನಾವು ನಮ್ಮ ಶಬ್ದಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಒಳ್ಳೆಯ ಶಬ್ದಗಳನ್ನು ಪ್ರಯೋಗ ಮಾಡಿ ಮಕ್ಕಳಿಗೆ ತಿಳಿ ಹೇಳೋದು ತುಂಬ ಒಳ್ಳೆಯ ವಿಷಯ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಗೂಗಲ್ ಮಾಡಿ ಚೆಕ್ ಮಾಡಿ. ಐಕಿಯಾದವರು 2018ನೇ ಇಸ್ವಿಯಲ್ಲಿ ಪ್ಲಾಂಟ್ಗಳ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಚೆಕ್ ಮಾಡಿ ಮತ್ತು ದಯವಿಟ್ಟು ನಿಮ್ಮ ಪದಗಳನ್ನು ಮಕ್ಕಳಿಗೆ ಬೈಯುವಾಗ ಕಂಟ್ರೋಲ್ ಮಾಡಿ. ಒಳ್ಳೆಯ ಶಬ್ದಗಳನ್ನೇ ಬಳಸಿ, ಪ್ರೋತ್ಸಾಹವನ್ನೇ ಕೊಡಿ.